ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಚನ್ ವ್ಲಾಗ್ಸ್. ಇವತ್ತು ನಾವು ನಮ್ಮ ಮನೇಲಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಏನೇನು ಬೇಕು ಇದಕ್ಕೆ ಪದಾರ್ಥಗಳು ನೋಡೋಣ ಬನ್ನಿ. ಫಸ್ಟ್ ತರಕಾರಿ ಮತ್ತು ಬೇಳೆ, ನೆಕ್ಸ್ಟ್ ಅಕ್ಕಿ, ನೆಕ್ಸ್ಟ್ ಟೊಮೆಟೊ, ಆಮೇಲೆ ಕಾಯಿ ತುರಿ, ನೆಕ್ಸ್ಟ್ ಹುಣಸೆಹಣ್ಣು, ನೆಕ್ಸ್ಟ್ ಅದಾದಮೇಲೆ ಬಿಸಿಬೇಳೆ ಬಾತ್ ಪೌಡರ್, ಸಾಸಿವೆ, ಆಮೇಲೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಮತ್ತು ಕಡಲೆಕಾಯಿ ಬೀಜ, ನೆಕ್ಸ್ಟ್ ಕರಿಬೇವು, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್. ಫಸ್ಟು ಒಂದು ಕುಕ್ಕರಲ್ಲಿ ನೀರು ಇಟ್ಕೊತಾ ಇದ್ದೀನಿ, ಒಂದು ಚಮಚಗುವಷ್ಟು. ಇದಕ್ಕೆ ನಾನು ತೊಳೆದಿರೋ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ಮತ್ತು ಅಕ್ಕಿ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ಅದು ಕುದಿ ಬಂದಮೇಲೆ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ನಾನಿಲ್ಲಿ ಒಂದು 4-5 ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಟೊಮೆಟೊ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇದಾಗೋ ಅಷ್ಟರಲ್ಲಿ ನಾವು ಒಂದು ಜಾರ್ಗೆ ಒಂದು ಅರ್ಧ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಹುಣಸೆಹಣ್ಣು ಹಾಕ್ಕೊಂಡು ಇದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಫೈನ್ ಪೇಸ್ಟ್ ಆದರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾನು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನಾನು ಬಿಸಿಬೇಳೆ ಬಾತ್ ಪೌಡರ್ ಏನಕ್ಕೆ ಹಿಂಗೆ ಜಾರ್ಗೆ ಹಾಕಿ ಒಂದು ಗ್ರೈಂಡ್ ಮಾಡ್ಕೊತಿದ್ದೀನಿ ಅಂತ ಅಂದರೆ, ನಾವು ನೀರಿಗೆ ಹಾಕಿದ್ರೆ ಆ ಮಸಾಲೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಹಿಂಗೆ ಒಂದ್ಸಲಿ ಗ್ರೈಂಡ್ ಮಾಡಿ ಹಾಕಿದ್ರೆ ಗಂಟಾಗೋದೇ ಇಲ್ಲ. ಆ್ಯಂಡ್ ನೋಡಿ, ಹಿಂಗೆ ಗ್ರೈಂಡ್ ಮಾಡಿ ಈ ಕಲರ್ ಬಂದಿದೆ. ಇವಾಗ ಕುಕ್ಕರ್ ಆರಿದೆ ನೋಡಿ. ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಬೇಳೆ ಬೆಂದಿರಬೇಕು. ಬೇಳೆ ಮತ್ತು ಟೊಮೆಟೊ ಎರಡು ಹಿಂಗೆ ಬೆಂದಾದಮೇಲೆ ನಾವಿವಾಗ ಏನು ಕಟ್ ಮಾಡ್ಕೊಂಡಿದ್ದೀವಿ ತರಕಾರಿ ಅದನ್ನು ಹಾಕ್ಕೊಬೇಕು. ನಿಮ್ಗೆ ಯಾವ್ದು ಬೇಕು ತರಕಾರಿ ಅದನ್ನು ಹಾಕ್ಕೊಬೋದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಬಟಾಣಿ, ಬೀನ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ತರಕಾರಿ ಎಲ್ಲ ಹಾಕ್ಕೊಂಡು ಇದು ಒಂದು ವಿಸಿಲ್ ಆಗೋವರೆಗೂ ಬೇಯಿಸ್ಕೊಬೇಕು. ಇವಾಗ ಇದು ಬೇಯಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ. ಅಕ್ಕಿ ಅರ್ಧ ಭಾಗ ಬೇಯೋಷ್ಟು ಬೇಯಿಸ್ಕೊಂಡು ನೋಡಿ, ಈ ರೀತಿ ಬೆಂದಾದ್ಮೇಲೆ ಅದನ್ನು ಕುಕ್ಕರ್ಗೆ ಹಾಕ್ಕೊಬೇಕು. ನೋಡಿ, ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಒಗ್ಗರಣೆಗೆ ರೆಡಿ ಮಾಡಿ. ನಮ್ಮ ಮನೇಲಿ 1 2 ಎಲ್ಲೋಡಿ ಇಲ್ಲೊಂದು 3 ಏನಂತಾರನ್ನ ಗ್ಯಾಸ 3 ಒಲೆ ಇದ್ರು ವೇಸ್ಟ್. ಇದು ಒಂದೇ ಉರಿಯೋದು. ನಮ್ಮ ಮಮ್ಮಿಗೆ ಹೇಳಿ ಹೊಸ ತಗೊಳಕ್ಕೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅವಳಿಗೆ ನಮ್ಮ ಅವಳ ವಿಡಿಯೋ ನೋಡಿ ಅದ್ರಲ್ಲಿ ಬರೋ ದುಡ್ಡಲ್ಲಿ ನಾನು ತಗೋತೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕಿ ಅದಾದಮೇಲೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಬೇಕು. ನಾವಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊತಾ ಇದ್ದೀವಿ. ಆಮೇಲೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ಬೇಯಿಸ್ಕೊಂಡು ನೆಕ್ಸ್ಟ್ ಬೆಂದಾದಮೇಲೆ ಇದನ್ನು ನಾವು ಬಿಸಿಬೇಳೆ ಬಾತ್ಗೆ ಮಿಕ್ಸ್ ಮಾಡ್ಕೊಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಇದಕ್ಕೆ ಸರ್ವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನಾನು ಡೆಕೋರೇಟಿವ್ ಕೂಡ ಮಾಡಿದ್ದೀನಿ ಬಿಕಾಸ್ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನೋಡಿ, ನಮ್ಮಮ್ಮ ಟೇಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಸಕ್ಕತ್ತಾಗಿದೆ ಇದು. ಟ್ರೈ ಮಾಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಕಮೆಂಟಲ್ಲಿ ತಿಳಿಸಿ.